ಶಿವಾದ್ವೈತ ತತ್ವ ವಿಭೂಷಣರೆಂದರೆ ಪ್ರಖ್ಯಾತರಾದ ಅನಂತ ಕಲ್ಯಾಣ ಗುಣಭೂಷಿತರಾದ ಪರಮಪೂಜ್ಯ ಜಗದ್ಗುರು ಶಿವಕುಮಾರ ಅಪ್ಪಂಗಳವರ ಅಭಿನಾಮಿ ಜಗತ್ಪರಮಠ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುಮುಕ್ಷುಗಳ ಮಹಾಮಾತೆ ಎಂದು ಪ್ರಖ್ಯಾತಿಯನ್ನು ಪಡೆದಿರುವ ಮಾತೋಶ್ರೀ ಲಕ್ಷ್ಮೀತಾಯಮ್ಮನವರ ಚರ್ಮಾರೋಗ್ಯದಲ್ಲಿರುವ ಪರಮಪೂಜ್ಯ ಸ್ತೋತ್ರಿಯ ಬ್ರಹ್ಮನಿಷ್ಠ ವೇದಾಂತ ವಿದ್ವಾಂಸಗಳಾದ ವಿದ್ಯಾನಂದ ಭಕ್ತಾಪರವರ ಅಭಿನಾಮಿ ಪಡೆದುಕೊಂಡು ಅವರಿವರಿಗಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಹಾಜನ ಚರ್ಮಾರಂಗಗಳ ನತಮಸ್ತಕರಾಗಿ ಮಹಾತ್ಮರ ಉಪದೇಶಾಮೃತವನ್ನಾಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದೀಕ್ಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಂದಿನ ಚಿಂತನೆಗೆ ಅಧಿಕವಾದಂತಹ ವಿಷಯ ಶಂಕರ ಭಗವತ್ಪಾದರಿಂದ ವಿರಚಿತವಾಗಿರುವ ಯಾವ ಭಜಗೂರಿನಿಂದ ಮೋಹಮುಕ್ತರಾಗತಕ್ಕಂಥ ಅಥವಾ ಚಟ್ಪಟ ಪಂಜರಕ್ಕಾಗತಕ್ಕಂಥ ಯಾವ ಸ್ತೋತ್ರದೊಳಗಿನ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಪೂಜ್ಯರು ನಮ್ಮ ನಿಮ್ಮೆಲ್ಲರೂ ಉದ್ದೇಶಿಸಿ ಉಪದೇಶಾಮೃತವನ್ನು ನೀಡಲಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಜೀವನ ಸುಖಮಯವಾಗಬೇಕು, ನಮ್ಮ ಬದುಕು ಹಸನಾಗಬೇಕು, ಸುಖಿ ಜೀವನ ನಾವು ನಡೆಸಬೇಕು ಅಂತಂದ್ರೆ ನಾವು ಯಾವ ಸಂಘವನ್ನು ಮಾಡಬೇಕು. ಯಾಕಂದ್ರೆ ಜೈಸಾಕರೆ ಸಂಘ ವೈಸಾ ಚೆಡೆಗಂತ ನಾವು ಎಂಥವರ ಸಂಗತಿಯನ್ನು ಮಾಡ್ತೀವಿ, ಸಂಘವನ್ನು ಮಾಡ್ತೀವಿ, ಆ ರೀತಿಯಾಗಿ ನಮ್ಮ ಜೀವನ ಮಾರ್ಪಾಡಾಗ್ತದೆ. ಅದಕ್ಕೆ ಇಲ್ಲಿ ಶಂಕರ ಭಗವತ್ಪಾದ ಹೇಳಿದ್ರು, ನಳಿನಿ ದಲಗದ ಜಲಮತಿ ತರನು ತತ್ವಜೀವಿತ ಅತಿಶಯ ಚಕ್ರನು ತ್ರಿಜಗತ ಜನಮತ ಸಜ್ಜನ ಸಂಕಲ್ಪಿರೇಕ ಭವತಿ ಭವಾನವ ಧರಣೇನೌಕ ಅಂತ ಹೀಗೆ ಒಂಥರ ಇದ್ರೆ ಈ ಶ್ಲೋಕ ಪಾಠಾಂತರದ ತಾತೇಕಾಂತ ನನಗದ ಚಿಂತ ವಾಕುಲಕ್ಕಿಂತ ನಾಸ್ತಿ ಅಂತ ತ್ರಿಜಗತಿ ಸಜ್ಜನ ಸಂಕಲ್ಪಿರೇಕ ಭವತಿ ಭವಾನವ ಧರಣೇನೌಕ ಅಂತ ಈ ರೀತಿಯಾಗಿ ಈ ಶ್ಲೋಕ ಇರುವಂತದ್ದಾಗಿದೆ. ಆಚಾರ್ಯರು ಇಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಜೀವನ, ನಮ್ಮ ಬದುಕು ಎಷ್ಟು ಕ್ಷಣಿಕರಿಗೆ ಅಂದ್ರೆ ನಾವು ಶಾಶ್ವತ ಅನ್ನು ತಿಳ್ಕೊಂಡಿದ್ದೀವಿ. ಆದ್ದರಿಂದ ಆಚಾರ್ಯರು ಹೇಳಿದ್ರು, ನಮ್ಮ ಜೀವನ ಹೆಂಗಂದ್ರೆ ನಳಿನಿ ದಲಗದ ಜಲಮತಿ ತರಂ. ನಳಿನಿ ದಲ ಅಂತಂದ್ರೆ ಕಮಲದ ಎಲೆಯ ಮೇಲೆ ಬಿದ್ದಿರತಕ್ಕಂಥ ನೀರಿನ ಹನಿ, ಮಳೆಯ ಹನಿ ಯಾವ ಕ್ಷಣದಲ್ಲಾದರೂ ಉರುಳಿ ಹೋಗ್ಬಿಡ್ಬೋದು. ಅದಕ್ಕೆ ನಮ್ಮ ಜೀವನವೂ ಕೂಡ ಅಷ್ಟೇ ಕ್ಷಣಿಕದ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಕ್ಷಣಂ ಚಿತ್ತಂ ಕ್ಷಣಂ ಚಿತ್ತಂ ಕ್ಷಣಂ ಜೀವಿತ ಮಾವಾಯೋಗೋ ಯಮಸ್ಯ ಕರುಣಾಸ್ತಿ ಧರ್ಮಸ್ಯ ಫಲಿತಾಗಲಿ ಅಂತ ಹೇಳಿದ ಹಾಗೆ ಯಾವ ಕ್ಷಣಿಕವಾಗಿರತಕ್ಕಂಥ ನಮ್ಮ ಬದುಕಾಗೋದು, ನಮ್ಮ ಆಯುಷ್ಯ, ನಮ್ಮ ಹೋಗ್ತದೆ. ಹಂಗೆ ಈ ಸಂಪತ್ತು ಕೂಡ ಸಂಪತ್ತಾಗಲಿ, ಯೌವನವಾಗಲಿ, ದೇಹವಾಗಲಿ ಇವೆಲ್ಲವೂ ಕ್ಷಣಾರ್ಧದಲ್ಲಿ ಏನಾಗ್ತಾವು ಅಂತಂದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾವು ಅಂತ ತಿಳ್ಕೊಂಡು ನಳಿನಿ ದಲಗದ ಜಲಮತಿ ತರಲ. ತರಲ ಅಂದ್ರೆ ಚಂಚಲ. ತತ್ವಜೀವಿತ ಅತಿಶಯ ಚಪಲ. ತತ್ವ ಹಾಗೆಯೇ ಹಾಗೆ ಅಂದ್ರೆ ಹೇಗೆ ಕಮಲದ ಎಲೆ ಮೇಲಿನ ನೀರು ಕ್ಷಣಿಕವಾಗಿದೆಯೋ, ಚಂಚಲವಾಗಿದೆಯೋ, ಅದೇ ರೀತಿಯಾಗಿ ನಮ್ಮ ಜೀವನವೂ ಕೂಡ ಈ ದೇಹಾದಿಗಳು
ಸಂಪತ್ತಾದಿಗಳು ಯೌವನಾದಿಗಳು ಎಲ್ಲವೂ ಕೂಡ ಕ್ಷಣಿಕವಾದಂತ ತಿಳ್ಕೊಂಡು ನೀನು ಮಾಡುವಂದ್ರೆ ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ. ನೀನು ಮಾಡಬೇಕಾದ ಕರ್ತವ್ಯ ಏನು ಅಂದ್ರೆ ನಮ್ಮ ಜೀವನ ಸುಖಮಯವಾಗಬೇಕಾಗಿತ್ತಂದ್ರೆ ಶಂಕರ ಭಗವತ್ಪಾದರು ಹೇಳಿದ್ರು ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ. ನೀನು ಮಾಡುವಂದ್ರೆ ಒಂದು ಕ್ಷಣ ಸಜ್ಜನರ ಸಂಘವನ್ನು ಮಾಡಿದಿ, ಮಹಾಪುರುಷರ ಸಂಘವನ್ನು ಮಾಡಿದಿ ಅಂದ್ರೆ ಅದರ ಪ್ರಯೋಜನ ಏನು, ಅದರ ಫಲ ಏನು ಅಂತಂದ್ರೆ ಭಗವತಿ ಭಾವನವ ಕರಣೆ ನಮಕ. ಆ ಮಹಾಪುರುಷರ ಸಂಘದ ಫಲ ಏನು ಅಂತಂದ್ರೆ ಈ ಭವನದ ಜನ್ಮ ಮರಣಗಳ ಸಂಸಾರ ಸಾಗರವಿದೆಯಲ್ಲ, ಈ ಸಂಸಾರ ಸಾಗರಕ್ಕೆ ಈಗ ನಾವು ಒಂದು ನದಿಯನ್ನ ದಾಟಬೇಕಾಗಿತ್ತು ಅಂದ್ರೆ ನೌಕಾ ಬೇಕು, ದೋಣಿ ಬೇಕು, ಜಹಾಜ ಬೇಕು. ಅದರ ಮುಖಾಂತರ ಅದನ್ನ ಸಾಧನೆಯನ್ನು ಮಾಡಿಕೊಂಡು ನಾವು ಹೀಗೆ ಆ ಯಾವ ನದಿಯನ್ನ ದಾಟುತ್ತೇವೆಯೋ ಅದೇ ರೀತಿಯಾಗಿ ಈ ಭವನಗಳನ್ನ ದಾಟಲಿಕ್ಕೆ ಸಾಧನೆ ಯಾವುದು ಅಂತಂದ್ರೆ ಸತ್ಪುರುಷರ ಸಂಘ, ಮಹಾಪುರುಷರ ಸಂಘ, ಅವರ ಒಡನಾಟ. ಅಂತ ಹೇಳಿದ್ರು ಸಂಘಲೇಸು ಸಾಧು ಸತ್ಪುರುಷರ, ಸಂಘಲೇಸು ಶರಣ ಸದ್ಭಕ್ತ ಶರಣ ಜನಗಳ, ಸಂಘಲೇಸು ಸುಜ್ಞಾನಿಗಳ. ಯಾರ ಸಂಘವನ್ನು ಮಾಡಬೇಕು ಅಂತಂದ್ರೆ ನಾವು ಸಂಘವನ್ನ ಮಾಡುವಾಗ ಅರಿತು ಮಾಡಬೇಕು, ಅರಿತವರ ಸಂಘವನ್ನು ಮಾಡಬೇಕು, ಬ್ರಹ್ಮಜ್ಞಾನಿಗಳ ಸಂಘವನ್ನು ಮಾಡಬೇಕು, ಮಹಾತ್ಮರ ಸಂಘವನ್ನು ಮಾಡಬೇಕು. ಯಾಕಂದ್ರೆ ನಾವು ದುರ್ಜನರ ಸಂಘವನ್ನು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಒಬ್ಬ ಸುಭಾಷಿತ ಹಚ್ಚಕಸ್ಯ ವಿಸಂದಂತೆ ವೃಶ್ಚಿಕಸ್ಯ ವಿಷಂ ಪುಚ್ಚೆ ಮಚ್ಚಿಕಾಯಾಃ ವಿಸಂಯುಕೆ ಸರ್ವಾಂಗೇ ದುರ್ಜನಸ್ಯ ವಿಷಂ ಅಂತ. ದುರ್ಜನರ ಸಂಘ ಹೆಂಗಿರ್ತದ, ದುರ್ಜನರು ಹೆಂಗಿರ್ತಾರೋ ಅಂತಂದ್ರೆ ಈಗ ಹಾವು ಬಹಳ ವಿಷಪೂರಿತವಾದಂತ ಒಂದು ಪ್ರಾಣಿ ಅಂತ ನಾವು ತಿಳ್ಕೊಳ್ತೇವೆ. ಆಗ ಹಾವಿಗೆ ವಿಷ ಪೂರ್ಣ ಶರೀರದಲ್ಲಿರುವುದಿಲ್ಲ, ಎಲ್ಲಿರ್ತದಂದ್ರೆ ಒಂದು ಅಂಗದಲ್ಲಿ ಹಲ್ಲಿನಲ್ಲಿ ಮಾತ್ರ ಹಾವಿಗೆ ವಿಷ ಇರ್ತದೆ. ಅದೇ ರೀತಿಯಾಗಿ ಚೇರಿನಲ್ಲಿ ವಿಷ ಇರ್ತದೆ ಅಂದ್ರೆ ಅದರ ಕೊಂಡಿಯಲ್ಲಿ ಇರ್ತದೆ. ಇನ್ನು ನೊಣಕ್ಕೆ ಇರ್ತದೆ ಅಂದ್ರೆ ಮುಖದಲ್ಲಿ ಇರ್ತದೆ. ಅದೇ ರೀತಿ ದುರ್ಜನಿಗೆ ವಿಷ ಏನಿಲ್ಲ ಅಂತಂದ್ರೆ ಅವನ ಸರ್ವಾಂಗವೆಲ್ಲ ಏನಾಗಿರ್ತದಂದ್ರೆ ವಿಷಮಯ ಆಗಿರ್ತದ. ಅದಕ್ಕೆ ಹಾವಿನಕ್ಕಿಂತಲೂ ಚೋಳಿಗಿಂತಲೂ ನೊಣಕ್ಕಿಂತಲೂ ವಿಷಪೂರಿತ ವ್ಯಕ್ತಿ ಯಾರು ಅಂತಂದ್ರೆ ಈ ದುರ್ಜನರಪ್ಪ. ಅದಕ್ಕೆ ನಾವು ದುರ್ಜನರ ಸಂಘವನ್ನು ಮಾಡಿದಂದ್ರೆ ಅಹೋ ದುರ್ಜನ ಸಂಸರ್ಗ ಮಾನಹಾನಿ ಪದೇ ಪದೇ. ಒಬ್ಬ ಸುಭಾಷಿತ ಹೇಳಿದ ದುರ್ಜನರ ಸಂಘವನ್ನು ಮಾಡಿದ್ರೆ ಏನಾಗ್ತದಂದ್ರೆ ನಮ್ಮ ಗೌರವಕ್ಕೆ ಚ್ಯುತಿ ಬರ್ತದೆ, ನಮ್ಮ ಮಾನ ಹಾನಿ ಆಗ್ತದೆ, ನಾವು ಅಧಪತನಕ್ಕೆ ಹೋಗ್ತೇವೆ. ಆದ್ದರಿಂದ ನಾವು ಏನು ಮಾಡಬಾರದು ಅಂದ್ರೆ ದುರ್ಜನರ ಸಂಘವನ್ನು ಮಾಡಬಾರದು. ಯಾವ ಸಂಘವನ್ನು ಮಾಡಬೇಕು ಅಂದ್ರೆ ಸಜ್ಜನರ ಸಂಘವನ್ನು ಮಾಡಬೇಕು, ಮಹಾತ್ಮರ ಸಂಘವನ್ನು ಮಾಡಬೇಕು. ಅದಕ್ಕೆ ತುಳಸಿದಾಸರು ಹೇಳಿದ್ರು, ಇಲ್ಲಿ ಶಂಕರ ಭಗವತ್ಪಾದರು ಹೇಳಿದ್ರಲ್ಲ, ಏನ್ ಹೇಳಿದ್ರು, ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ. ಒಂದು ಕ್ಷಣ ಅಂತ ಹೇಳಿದ್ರಲ್ಲ, ಅದನ್ನ ತುಳಸಿದಾಸರು ಹೇಳಿದ್ರು, ಏಕ ಗಡಿ ಆದ ಗಡಿ ಆದಿಗೆ ಪುನಃ ಆದಿ ತುಳಸಿ ಸಜ್ಜನ ಸಂಗತಿ ಸಾಧುಕಿ ಕಡೆಯ ಕೋಟಿ ಅಪರಾಧ ಅಂತ ಹೇಳಿದ್ರು. ಒಬ್ಬ ಮಹಾತ್ಮರ ಸಂಘವನ್ನು ಸಜ್ಜನರ ಸಂಘವನ್ನು ನಾವು ಎಷ್ಟೊತ್ತು ಮಾಡುವಂದ್ರೆ ಒಂದು ಗಳಿಗೆ ಮಾಡಿ, ಅರ್ಧ ಗಳಿಗೆ ಅನುಭವವಾಗಿರುವ ಗಳಿಗೆ ಮಾಡು. ಇಷ್ಟು ಮಾಡಿದ್ವಿ ಅಂತಂದ್ರೆ ನೀನು ಜನ್ಮ ಜನ್ಮಾಂತರದಲ್ಲೇ ಮಾಡಿರ್ತಕ್ಕಂಥ ಪಾಠ ಏನಾಗ್ತದೆ ಅಂತಂದ್ರೆ ಸುಟ್ಟು ಪೂಜೆ ಆಗುವಂತದ್ದಾಗ್ತದೆ. ಆದ್ದರಿಂದ ಮಹಾಪುರುಷರ ಸಂಘ ಹೆಂಗದಂದ್ರೆ ಪ್ರಾಚೀನಂ ಅದಂ ವಿಘಟಯತಿ ಪುಣ್ಯಂ ಪ್ರಕಯತಿ ಪ್ರಸೂತೆ ಸತ್ಪತ್ತಿ ನವನವ ಕರವಾಂ ಪಲ್ಲವಯತಿ ಹರತಿ ಅಜ್ಞಾನಾನ್ಯಂ ದಿಶತಿ ಪರಮಾನಂದ ಪದವಿ ಸತಾಂ ಸಂಘ ಕಲ್ಪದ್ರುಮೈವ ಕಿಂ ಮಂಗಲಂ ಮಾತನೋತಿ ಅಂತ ಒಬ್ಬ ಸುಭಾಷಿತ ಬಹಳ ಸುಂದರವಾಗಿ ಹೇಳಿದ.
ಮಹಾತ್ಮರ ಸಂಘವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಮೊದಲು ಹೇಳಿದರು ಪ್ರಾಚೀನಂ ಅಗಂ ವಿಘಟಯತಿ. ಪ್ರಾಚೀನಂ ಅಗ ಅಂತಂದ್ರೆ ಪಾಪ. ನಾವು ಪ್ರಾಚೀನ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪವನ್ನ ವಿಘಟಯತಿ ಅಂದ್ರೆ ನಾಶ ಮಾಡ್ತದೆ. ಮತ್ತೆ ಏನ್ ಮಾಡುವ ಮಹಾತ್ಮರ ಸಂಘ ಅಂತಂದ್ರೆ ಪುಣ್ಯಂ ಪ್ರತಯತಿ. ನಮ್ಮಲ್ಲಿ ಪುಣ್ಯವನ್ನು ಮಾಡ್ತದೆ. ನೀವೆಲ್ಲರೂ ಕೂಡ ಪುಣ್ಯಾತ್ಮರು. 5 ದಿನಗಳ ಪರ್ಯಂತರವಾಗಿ ಜಗದ್ಗುರು ಚನ್ನವ ಸುರೇಂದ್ರಾರ್ಜನ ಈ ಪುಣ್ಯ ಕ್ಷೇತ್ರದಲ್ಲಿ ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನೀವು ಸತ್ಸಂಗ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಪುಣ್ಯಕ್ಕೆ ಸರಿ ಸಾಟಿಯೇ ಇಲ್ಲ. ಅಂತ ಪುಣ್ಯವನ್ನು ನೀವು ಸಂಗ್ರಹ ಮಾಡ್ತಿದ್ದೀರಿ. ಪುಣ್ಯ ಪ್ರತಯತಿ. ಆಮೇಲೆ ಏನ್ ಮಾಡ್ತದಂದ್ರೆ ಪ್ರಸಕ್ತಿ ಸದ್ಬುದ್ಧಿ. ನಮ್ಮಲ್ಲಿ ಸದ್ಬುದ್ಧಿಯನ್ನ ಉಂಟು ಮಾಡ್ತದ. ಅದಕ್ಕೆ ನಿಜವಾಗ್ಲೂ ಏನ್ ಹೇಳಿದ್ರು ಅಂದ್ರೆ ಮತಿಗೆ ಮಂಗಲವಿರುವುದಾವುದು ಉತ್ತಮರ ಸಂಘ ಅಂತ ಹೇಳಿದರು. ನಮ್ಮ ಮತಿಯನ್ನ ಏನ್ ಮಾಡ್ತದ? ಶುದ್ಧ ಮಾಡ್ತದ. ನಮ್ಮ ಮತಿಯಲ್ಲಿ ಇರತಕ್ಕಂಥ ಪಾಪ ಬುದ್ಧಿಯನ್ನ ದೋಷಗಳನ್ನ ತೆಗೆದು ನಮ್ಮ ಮತಿಯನ್ನ ಪವಿತ್ರ ಮಾಡಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅಣಿ ಮಾಡಿಕೊಡ್ತದ. ಅದಕ್ಕೆ ಮಹಾತ್ಮರ ಸಂಘವನ್ನ ಮಾಡು ನವನವ ಕಲಾಂಪರವಯತಿ. ಇನ್ನು ಈ ಸತ್ಸಂಗದಲ್ಲಿ ಬಂದ್ರಿ ಅಂತಂದ್ರೆ ಅನೇಕ ಕಲೆಗಳು ನಿಮ್ಮಲ್ಲಿ ಪ್ರಕಟ ಆಗ್ತಾವು. ಮತ್ತೇನ್ ಮಾಡ್ತದೆ ಅಂತಂದ್ರೆ ಹೊರಗೆ ಅಜ್ಞಾನ ಆಂಜನ್. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ನಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ಉಂಟು ಮಾಡಿಕೊಡ್ತದೆ. ದಿಶಿ ಪರಮಾನಂದ ಪದವಿ. ಮತ್ತೇನ್ ಮಾಡ್ತದಂದ್ರೆ ನಮ್ಮಲ್ಲಿ ಪರಮಾನಂದ ಪದವಿ ಆತ್ಮಾನಂದವನ್ನ ಆತ್ಮಜ್ಞಾನವನ್ನು ಉಂಟು ಮಾಡ್ತದೆ. ಆದ್ದರಿಂದ ಸತ್ಸಂಗವನ್ನು ಹೆಂಗಂದ್ರೆ ಕಲ್ಪದ್ರಮ ಅಂದ್ರೆ ಕಲ್ಪದ್ರಮ ನಾವು ಏನು ಹೇಳ್ತೀವಿ ಅದನ್ನೆಲ್ಲವನ್ನ ಹೇಗೆ ಕಲ್ಪದ್ರಮ ಕೊಡ್ತಾರ ಹಂಗೆ ಸತ್ಸಂಗ ಎಲ್ಲವನ್ನ ಕೊಡ್ತದ. ಅದಕ್ಕೆ ತುಳಸಿದಾಸ ಮೂರ್ತಿ ಹೇಳಿದ್ರು ಗತಿ ಮತಿ ಭೂತಿ ಬಲಾಯಿ ಅಜ್ಜ ಸತ್ಸಂಗಸೆ ಪ್ರಭಾವಸೆ. ಇವೆಲ್ಲ ಗತಿ ಅಂತಂದ್ರೆ ನಮಗೆ ಸದ್ಗತಿ ಬ್ರಹ್ಮ ಪ್ರಾಪ್ತಿ. ಗತಿ ಮತಿ ಒಳ್ಳೆ ಸದ್ಬುದ್ಧಿ. ಗತಿ ಮತಿ ಭೂತಿ. ಭೂತಿ ಅಂದ್ರೆ ಸಂಪತ್ತು. ಫಲಾಯಿ ಒಳ್ಳೆತನ. ಇವೆಲ್ಲವೂ ಎದರಿಂದ ಸಿಗ್ತಾವ ಅಂತಂದ್ರೆ ಸತ್ಸಂಗದ ಪ್ರಭಾವದಿಂದ ಸಿಗ್ತಾವ ಪುಣ್ಯಾತ್ಮರೇ. ಆದ್ದರಿಂದ ನೀವೆಲ್ಲವೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಇಂಥ ಶ್ರೇಷ್ಠವಾದ ಸತ್ಸಂಗವನ್ನು ನಾವು ಮಾಡಿದ್ವಿ ಅಂತಂದ್ರೆ ಶಂಕರ ಭಗವತ್ಪಾದರು ಹೇಳಿದ ಹಾಗೆ ಸಪಾಂ ಸಂಘ ಸೇವನೆಗೆ ಋಣಾಮ ಅಂತ ಇನ್ನೊಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ. ಈ ಮಹಾಪುರುಷರ ಸಂಘ ನಮ್ಮನ್ನ ಈ ಭವನದಿಂದ ತಾರಿಸುವುದಕ್ಕೆ ಸೇತುವೆಯಿಂದ ಹಾಗೆ ಅಂತ. ಆದ್ದರಿಂದ ಇಂಥ ಮಹಾಪುರುಷರ ಸಂಘವನ್ನ ನಾವೆಲ್ಲರೂ ಕೂಡ ಮಾಡಿ ನಮಗೆ ವರ್ಷ ಪೂರ್ತಿ ಮಾಡೋಕ್ಕಾಗಲಿಲ್ಲ ಸಂಸಾರ ಕಾರ್ಯಭಾರದಲ್ಲೂ ಕೂಡ ಈ 5 ದಿನಗಳ ಪರ್ಯಂತರವಾಗಿ ತಾವೆಲ್ಲರೂ ಕೂಡ ಮಹಾಪುರುಷರ ಜಗದ್ಗುರು ಅಪ್ಪಾಜಿಯವರ ಆ ಮಹಾತ್ಮರ ಸಾಧುನಾಮ ದರ್ಶನ ಪುಣ್ಯಂ ಅಂತ ಹೇಳಿದಾಗೆ ಅವರ ದರ್ಶನ ಅವರ ಸಂಭಾಷಣ ಸ್ಪರ್ಶನ ಮಾಡಿ ಈ ಮನುಷ್ಯ ಜನ್ಮವನ್ನ ಕಲ್ಯಾಣ ಮಾಡಿಕೊಂಡು ಈ ಭವನದಿಂದ ದಾಟೋಣ ಅಂತ ಹೇಳ್ತಾ ನನ್ನ ವಾಕ್ಯವನ್ನ ಸದ್ಗುರುದೇವರ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ.